ರೈತರಿಗೆ ಇದನ್ನ ಸವಾಲು ಬೇರೆ ಆಗ್ತಾ ಇದ್ರು. ಬರ್ಲಿ ವೇದಿಕೆ ಮೇಲೆ ಎಲ್ಲ ಮಾಡ್ತೀವಿ ಅಂತ, ಬನ್ನಿ ಬೈರಮಂಗಲಕ್ಕೆ ಹೋಗೋಣ. ನಿಜಕ್ಕೂ ರೈತರು ಒಪ್ಪಿದ್ದಾರ? ಇಲ್ಲಿ ಮಾಡಬಾರದು ಮಾಡಿದಿರಿ. ಅದೇ MLA ಹೋಗ್ಬಿಟ್ಟು ಚೆಕ್ ಕೊಡೋದು ಉಂಟಾ? ಇದ್ಯಾವಾಲಿಂದ ಈ ಹೊಸ ಕಾನೂನು ತಂದ್ರಿ? ಯಾರಾದರೂ ಭೂ ಸ್ವಾಧೀನ ಪ್ರಕ್ರಿಯೆ ಮಾಡಬೇಕಾದ್ರೆ ಯಾರೋ ನಿಮ್ಮ ಲ್ಯಾಂಡ್ ಅಕ್ವಿಸಿಷನ್ ಆಫೀಸರ್ ಇರ್ತಾನಲ್ಲ, SLO, ಅವನು ಅವರ ಹೆಸರಿಗೆ RTGS ಮಾಡಬೇಕು, ಚೆಕ್ ಕೊಡಕ್ ಬರಲ್ಲ. ಶಾಸಕರು ಏನ್ ಇಷ್ಟುದ ದೊಡ್ಡ ಬೋರ್ಡ್ ಇಟ್ಕೊಂಡ್ಬಿಟ್ಟು ಕೊಡ್ತಾ ಇದೀವಿ ನೋಡಿ ಆಗಲೇ ಅಂತ ಹೇಳಿ ಯಾರೋ 6 ಜನಕ್ಕೋ 7 ಜನಕ್ಕೋ ಕೊಟ್ಟು ಏನ್ ದೊಡ್ಡ ರೈತರನ್ನು ಉಳಿಸ್ತಕ್ಕಂಥದ್ದಕ್ಕೆ ದೊಡ್ಡ ಮಟ್ಟದಲ್ಲಿ ಆರ್ಥಿಕ ಶಕ್ತಿ ಕೊಟ್ಟಿದ್ದೀವಿ ಅಂತ ಹೊರಟಿದ್ದೀರಿ. ಇವತ್ತು ಇಂದಿನ ಕಲಾಪದಲ್ಲಿ ಸಿದ್ದರಾಮಯ್ಯನವರೇ ಬುದ್ಧಿ ಹೇಳಿ ನೆನ್ನೆ ಇಲ್ಲೆಲ್ಲೋ ಭಾಷಣ ಮಾಡ್ಕೊಂಡಿದ್ದೀರಿ. 2028ಕ್ಕೂ ಮತ್ತೆ ಕಾಂಗ್ರೆಸ್ ಸರ್ಕಾರವೇ ಏನೋ ಡಿಕೆ ಬಿಕೆ ಹೆಸರಿನಲ್ಲಿ ಮತ್ತಿನ್ನೊಂದು ಬಾರಿ 28ಕ್ಕೆ ಬರ್ತಾರಂತೆ. ನೆನ್ನೆ ಅಸಹ್ಯ ಆ ರಸ್ತೆ ನೋಡಿದ್ರೆ ಏನ್ ಹೇಳಿದಿರಿ ನೀವು? ನಿಮ್ ಸರ್ಕಾರದ ಕಾನೂನು ತಂದಿದ್ದೀರಿ. ಯಾರ ಮೇಲೆ ಕೇಸ್ ಹಾಕಿದಿರಿ? ಇವತ್ತು ಜನ ಓಡಾಡಕ್ಕಾಗದೆ ಇರ್ತಕ್ಕಂಥ ರೀತಿಯಲ್ಲಿ ಕಟ್ಟಿದಿರಲ್ಲ ಬ್ಯಾನರ್ಗಳು. ಯಾವನಪ್ಪ ಅಧಿಕಾರಿ? ಯಾರ ಮೇಲೆ ಆಕ್ಷನ್ ತಗೊಂಡಿದ್ದೀರಿ? ಸಣ್ಣ ಪಕ್ಷಗಳು ಯಾವ್ದೊಂದು ಬೋರ್ಡ್ ಹಾಕೊಂಡ್ರೆ ಕೇಸ್ ಹಾಕ್ತೀರಿ. ಒಂದು ಮಾತು ಹೇಳ್ತೀನಿ, ಇಲ್ಲಿ ನನಗೆ ಗೊತ್ತಿದೆ, ಕಚೇರಿಯಲ್ಲಿ ಕೂತ್ಕೊಂಡು ಕೆಲಸ ಮಾಡಲ್ಲ. ಈ ಒಂದು ಪ್ರಾಜೆಕ್ಟ್ಗೆ ಸಂಬಂಧಪಟ್ಟ ಹಾಗೆ ಅಲ್ಲೆಲ್ಲ ನಾಗರಬಾವಿ ಹತ್ರ ಒಂದು ಬಾಡಿಗೆ ಮನೆ ತಗೊಂಡು ಅಲ್ಲಿ ಕೆಲವು ಪುಡಾರಿಗಳನ್ನ ಇಟ್ಕೊಂಡು ಮಾಫಿಯಾಗಳನ್ನ ಇಟ್ಕೊಂಡು ಅಲ್ಲಿ ವ್ಯವಹಾರ ನಡೆಸ್ಕೊಂಡು ಕೂತಿದ್ದೀರಿ. DC ಕಚೇರಿಯಲ್ಲಿ ಮಾಡ್ತಾ ಇಲ್ಲ. ಎಷ್ಟು ಜನ ಜೈಲಿಗೆ ಹೋಗಕ್ಕೆ ತಯಾರಾಗಬೇಕು, ತಯಾರಾಗಿ ಗೊತ್ತಿದೆ ನನಗೆ. ಇದರಲ್ಲಿ ಡಿನೋಟಿಫಿಕೇಶನ್ ಮಾಡೋದೇನಿದೆ? ನೀವು ಮಾಡ್ಕೊಂಡಿರೋದು ಏನಿದೆ, ಪ್ರಾಜೆಕ್ಟ್ ಕೈ ಬಿಟ್ರೆ ಮುಗಿದೋಯ್ತು. 20 ವರ್ಷ ಆಗಿದೆ. ಇನ್ನೆಷ್ಟು ವರ್ಷ ಆಗುತ್ತೆ ಇದು? ಸುಮ್ಮನೆ ಅದು ಮಾಡ್ತೀವಿ ಇದು ಮಾಡ್ತೀವಿ. ಬೆಂಗಳೂರು ನಗರನೇ ನಿಮ್ ಯೋಗ್ಯತೆ ಸರಿಪಡಿಸ್ಕೊಳಕ್ಕಾಗಿಲ್ಲ. ಇನ್ನು ಅಲ್ಲೆಲ್ಲೋ ಬಹಳ ದೊಡ್ಡ ರಸ್ತೆಗಳು ಮಾಡ್ತಾರಂತೆ, ಒಳಚರಂಡಿ ವ್ಯವಸ್ಥೆ ಮಾಡ್ತಾರಂತೆ. ಮೊದಲು ಬೆಂಗಳೂರು ನಗರ ಸರಿ ಮಾಡ್ಕೊಳ್ಳಿ. ಸಿಂಗ್ಪುರ ಮಾಡ್ತೀವಿ ಅಂತ ಹೇಳಿ ಇವತ್ತು ಹಲವಾರು ಪ್ರದೇಶದಲ್ಲಿ ಒಂದು ಗಂಟೆ ಮಳೆ ಆಯ್ತು ಅಂದ್ರೆ ಒಂದೊಂದು ಮಂಡಿ ಉದ್ದ ನೀರು. ಮಳೆಗಾಲ ಶುರುವಾಯ್ತು ಅಂದ್ರೆ ಅದು ಯಾವುದೋ ಸಾಯಿಲೆ ಹೇಳ್ಬಿಟ್ಟು ಮನೆಯೆಲ್ಲ ಖಾಲಿ ಮಾಡ್ಕೊಂಡು ಹೋಟ್ಲು ಹೋಗಿರ್ತಾರೆ ಒಂದೊಂದು ತಿಂಗಳು. ಇದು ನೀವು ಮಾಡಿರೋ ಅಭಿವೃದ್ಧಿ. ಬೆಂಗಳೂರು ನಗರ ಸರಿ ಮಾಡದೆ ಅದೆಲ್ಲ ಅಲ್ಲೆಲ್ಲ ಹೋಗಿ ಟೌನ್ಶಿಪ್ಗಳು ಮಾಡಿ ಈಗೇನಪ್ಪ ಮಾಡ್ತೀರಿ? ಅದೇನೋ ಹೇಳ್ತಿರಲ್ಲ, ಕುಮಾರಸ್ವಾಮಿ ಮುಖ್ಯಮಂತ್ರಿಗೆ ಏನಪ್ಪ ಅರ್ಧ ಅಂತ ಹೇಳಿದಿರಲ್ಲ ಮೊನ್ನೆ ತುಮಕೂರಲ್ಲಿ. ನೀವು ಅರಿತಿರೋದು ಇದೆಯಾ? ಅರಿಯಕ್ಕೆ ಕೊಟ್ಟಿರೋದು ರೈತರನ್ನೆಲ್ಲ ತೆಂಗಿನ ಗಿಡ ಅಡಿಕೆ ಗಿಡ ಕಣ್ಣಿಗೆ ಕಾಣ್ತಾ ಇಲ್ವಾ ನಿಮಗೆ? ಯಾವ ರೀತಿ ಬದುಕ್ತಾ ಇದ್ದಾರೆ ಜನ ಅಂತ ಹೇಳಿ. ಇಲ್ಲಿ ಸೊಸಿ ನೆಡೋ ಕಾರ್ಯಕ್ರಮ ಬೆಂಗಳೂರಿನಲ್ಲಿ 15 ಲಕ್ಷ ಸೊಸಿ ನೆಡ್ತಾರಂತೆ. ಆ ಸೊಸಿ ನೆಡೋದ್ರಲ್ಲೂ ಎಷ್ಟು ದುಡ್ಡು ಹೊಡಿತಾರೋ ಗೊತ್ತಿಲ್ಲ. ಈ ಕಾರ್ಯಕ್ರಮದಲ್ಲಿ ಯಾವಾಗ ಇಲ್ಲ, ಇನ್ನು ಈಗ ಶುರು ಮಾಡ್ತಾರೆ, ಅದಕ್ಕೆ ಅಡ್ವರ್ಟೈಸ್ಮೆಂಟ್. ಅದರಿಂದ ನಾನು ಎಲ್ಲದಕ್ಕೂ ಸಿದ್ಧ ಇದ್ದೇನೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.